ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ದ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್ನಲ್ಲಿ ಖಾಲಿರುವಂತಹ 500 ಅಸಿಸ್ಟೆಂಟ್ ಹುದ್ದೆಗಳ ಒಂದು ನೇಮಕಾತಿ ಕುರಿತು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸೊ ಇಲ್ಲಿ ನೀವು ನೋಡಬಹುದು ಟೋಟಲ್ ಆಗಿ 500 ಹುದ್ದೆಗಳು ಖಾಲಿರುವಂಥದ್ದು. ಸೊ ಇಲ್ಲಿ ಕರ್ನಾಟಕದಲ್ಲಿ ಸಹ ಹುದ್ದೆಗಳು ಖಾಲಿರುವಂಥ ಸ್ನೇಹಿತರೆ. ಸೊ ಇಲ್ಲಿ ಕೊಡಲಾಗಿದೆ ನೋಡಿ. ಸೊ ಇದಕ್ಕೆ ಸಂಬಂಧಿಸಿದಂತೆ ಕೆಲವು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಮೊದಲಿಗೆ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 17/12/2024ರಿಂದ 1/1/2025 ನಿಮಗೆ ಕಾಲಾವಕಾಶವನ್ನು ಕೊಡಲಾಗಿದೆ. ಇನ್ನು ಟೈರ್ 1 ಎಕ್ಸಾಮ್ ಬಂದ್ಬಿಟ್ಟು 27/1/2025 ಮಂಡೇ ಇರುತ್ತೆ. ಇನ್ನು ಟೈರ್ 2 ಎಕ್ಸಾಮ್ ಬಂದ್ಬಿಟ್ಟು 2/3/2025 ಸಂಡೇ ಅಂದರೆ ಮಾರ್ಚ್ ತಿಂಗಳಲ್ಲಿರುತ್ತೆ. ಸೊ ಇನ್ನು ಡೌನ್ಲೋಡ್ ಆಫ್ ಹಾಲ್ ಟಿಕೆಟ್. ಸೊ ಹಾಲ್ ಟಿಕೆಟನ್ನು ನಿಮಗೆ ಎಕ್ಸಾಮ್ ಕಂಡಕ್ಟ್ ಆಗುವ 7 ದಿನ ಮುಂಚೆ ನಿಮಗೆ ಹಾಲ್ ಟಿಕೆಟನ್ನು ಬಿಡುಗಡೆ ಮಾಡಲಾಗುತ್ತೆ. ಸೊ ನೀವು ವೆಬ್ಸೈಟಲ್ಲಿ ಲಾಗಿನ್ ಆಗುವ ಮೂಲಕ ನಿಮ್ಮ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ವೆಬ್ಸೈಟನ್ನು ಕೊಡಲಾಗಿದೆ ನೋಡಿ. ಸೊ ಸ್ನೇಹಿತರೆ ಇಲ್ಲಿ ಏಜ್ ಲಿಮಿಟನ್ನು ಕೊಡಲಾಗಿದೆ ನೋಡಿ. ಸೊ ಏಜ್ ಬಂದ್ಬಿಟ್ಟು ಮಿನಿಮಮ್ 21 ವರ್ಷ ಮತ್ತು ಮ್ಯಾಕ್ಸಿಮಮ್ 30 ವರ್ಷ ಒಳಗಿನ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಶೆಡ್ಯೂಲ್ ಕ್ಯಾಸ್ಟ್ ಅಭ್ಯರ್ಥಿಗಳಿಗೆ 5 ವರ್ಷಗಳ ರಿಯಾಯಿತಿಯನ್ನು ನೀಡಲಾಗಿದೆ. ಸೊ ವಯೋಮಿತಿ ರಿಯಾಯಿತಿಯನ್ನು ನೀಡಲಾಗಿದೆ. ಇನ್ನು ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಭ್ಯರ್ಥಿಗಳಿಗೆ 3 ವರ್ಷಗಳು. ಇನ್ನು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂದರೆ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ಒಂದು ವಯೋಮಿತಿ ರಿಯಾಯಿತಿಯನ್ನು ನೀಡಲಾಗಿದೆ. ಇನ್ನು ಎಕ್ಸ್ ಸರ್ವಿಸ್ಮ್ಯಾನ್ ಅಥವಾ ಡಿಸೇಬಲ್ ಎಕ್ಸ್ ಸರ್ವಿಸ್ಮ್ಯಾನ್ ಅಭ್ಯರ್ಥಿಗಳಿಗೆ 3 ವರ್ಷ ಅಥವಾ ಅದಕ್ಕಿಂತ ಮ್ಯಾಕ್ಸಿಮಮ್ ಅಂದರೆ 45 ವರ್ಷ ಒಳಗಿನ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ವಿಡೋ ಡೈವರ್ಸ್ ವುಮೆನ್ ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ. ಇನ್ನು ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಅಂದರೆ ದ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್ನಲ್ಲಿ ಕೆಲಸ ಮಾಡುವಂತಹ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸಿದರೆ ಅವರಿಗೆ 5 ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ. ಸೊ ಇನ್ನು ಟೈರ್ 1 ಎಕ್ಸಾಮ್ ಪ್ರಿಲಿಮಿನರಿ ಎಕ್ಸಾಮ್ಗೆ ಒಂದು ಯಾವ್ಯಾವ ವಿಷಯದಲ್ಲಿ ನಿಮಗೆ ಒಂದು ಕ್ವಶನ್ಸ್ ಇರುತ್ತೆ ಅಂತೇಳಿ ಕೊಡಲಾಗಿದೆ ನೋಡಿ. ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಇನ್ನು ಟೆಸ್ಟ್ ಆಫ್ ರೀಸನಿಂಗ್, ಟೆಸ್ಟ್ ಆಫ್ ನ್ಯೂಮರಿಕಲ್ ಅಬಿಲಿಟಿ. ಸೊ ಒಟ್ಟು 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಇದಕ್ಕೆ ನಿಮಗೆ 60 ನಿಮಿಷಗಳ ಒಂದು ಕಾಲಾವಕಾಶ ಇರುತ್ತೆ ಬರೆಯೋಕ್ಕೆ. ಸೊ ಇನ್ನು ಎಕ್ಸಾಮನ್ನು ಬಂದ್ಬಿಟ್ಟು ನೀವು ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಬರಿಬೋದಾಗಿರುತ್ತೆ. ಇನ್ನು ಟೈರ್ 2 ಎಕ್ಸಾಮ್ ಅಂದರೆ ಮೇನ್ಸ್ ಎಕ್ಸಾಮ್ ಬಂದ್ಬಿಟ್ಟು ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಟೆಸ್ಟ್ ಆಫ್ ರೀಸನಿಂಗ್, ಟೆಸ್ಟ್ ಆಫ್ ನ್ಯೂಮರಿಕಲ್ ಅಬಿಲಿಟಿ, ಕಂಪ್ಯೂಟರ್ ನಾಲೆಜ್, ಟೆಸ್ಟ್ ಆಫ್ ಜನರಲ್ ಅವೇರ್ನೆಸ್. ಟೋಟಲ್ 250 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಇದಕ್ಕೆ ನಿಮಗೆ 120 ನಿಮಿಷಗಳ ಒಂದು ಕಾಲಾವಕಾಶ ಇರುತ್ತೆ. ಇದಕ್ಕೂ ಸೇಮ್ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ನೀವು ಪೇಪರನ್ನು ಕೊಡ್ಬೋದಾಗಿರುತ್ತೆ. ಸೊ ಇನ್ನು ಕರ್ನಾಟಕದಲ್ಲಿ ಅಪ್ಲೈಯನ್ನು ಮಾಡುವಂಥ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಸೆಂಟರ್ ನೋಡೋದಾದರೆ ಟೈರ್ 1 ಎಕ್ಸಾಮ್ಗೆ ಬೆಳಗಾಂ, ಬೆಂಗಳೂರು, ಗುಲ್ಬರ್ಗ, ಹುಬ್ಳಿ, ಧಾರವಾಡ, ಮಂಗಳೂರು, ಮೈಸೂರು ಅಥವಾ ಶಿವಮೊಗ್ಗದಲ್ಲಿ ಸೆಂಟರ್ ಬೀಳುತ್ತೆ ಟೈರ್ 1 ಎಕ್ಸಾಮ್ಗೆ. ಇನ್ನು ಟೈರ್ 2 ಎಕ್ಸಾಮ್ಗೆ ನೋಡೋದಾದರೆ ಸೆಂಟರ್ ಬಂದ್ಬಿಟ್ಟು ಬೆಂಗಳೂರು ಇರುತ್ತೆ. ಸೊ ಸ್ನೇಹಿತರೆ ಅಪ್ಲಿಕೇಶನ್ ಫೀಸನ್ನು ಕೊಡಲಾಗಿದೆ ನೋಡಿ. SC/ST PWD ಎಕ್ಸ್ ಸರ್ವಿಸ್ಮ್ಯಾನ್ ಅಭ್ಯರ್ಥಿಗಳಿಗೆ 100 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಸೊ ಇನ್ನು ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ 850 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಸೊ ಇದನ್ನು ನೀವು ಆನ್ಲೈನಲ್ಲಿ ಪೇ ಮಾಡ್ಬೋದಾಗಿರುತ್ತೆ. ಸೊ ಸ್ನೇಹಿತರೆ ಇಲ್ಲಿ ಹೌ ಟು ಅಪ್ಲೈ ಅಂತ ಕೊಡಲಾಗಿದೆ ನೋಡಿ. ಮೊದಲಿಗೆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಇರುತ್ತೆ, ತದನಂತರ ಪೇಮೆಂಟ್ ಆಫ್ ಫೀಸ್ ಇರುತ್ತೆ, ತದನಂತರ ಸ್ಕ್ಯಾನ್ ಆ್ಯಂಡ್ ಅಪ್ಲೋಡ್ ಆಫ್ ಫೋಟೋಗ್ರಫಿ, ಸಿಗ್ನೇಚರ್, ಲೆಫ್ಟ್ ಥಂಬ್ ಇಂಪ್ರೆಷನ್ ಆ್ಯಂಡ್ ಹ್ಯಾಂಡ್ ರಿಟನ್ ಡಿಕ್ಲರೇಷನ್. ಸೊ ನೀವು ನಿಮ್ಮ ಒಂದು ಫೋಟೋಗ್ರಾಫನ್ನು ಅಪ್ಲೋಡ್ ಮಾಡಬೇಕು ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ತದನಂತರ ನಿಮ್ಮ ಎಡಗಡೆಯ ಹೆಬ್ಬೆಟ್ಟಿನ ಗುರುತನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇನ್ನು ಹ್ಯಾಂಡ್ ಡಿಕ್ಲರೇಷನ್ ಅಂದರೆ ನೀವು ಬರೆದ ಒಂದು ಡಿಕ್ಲರೇಷನ್ ಫಾರ್ಮನ್ನು ಸಹ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಕೆಳಗೆ ಹೇಗೆ ಅಪ್ಲೈ ಮಾಡಬೇಕಂತ ಒಂದು ಫುಲ್ ಇನ್ಫಾರ್ಮೇಷನ್ ಕೊಡಲಾಗಿದೆ. ಸೊ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ. ಸೊ ಏನು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಆಲ್ ದ ಬೆಸ್ಟ್, ಧನ್ಯವಾದಗಳು.